ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ದರ್ಶನ್ ಅವರನ್ನು ನೋಡಲಿಕ್ಕೆ ವಿನೋದ್ ರಾಜ್ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಅವರ ಜೊತೆಗೆ ದರ್ಶನ್ನ ಭೇಟಿಗಾಗಿ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ ನಟ ವಿನೋದ್ ರಾಜ್. ಸ್ನೇಹಿತರ ಜೊತೆ ಬಂದಿದ್ದಾರೆ. ಸ್ನೇಹಿತರೊಟ್ಟಿಗೆ ವಿನೋದ್ ರಾಜ್ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ. ದರ್ಶನ್ಗಾಗಿ ಹಣ್ಣುಗಳನ್ನು ಕೂಡ ತಂದಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಪಟ್ಟಿರುವಂಥ ದರ್ಶನ್ ಅವರ ಆರೋಗ್ಯ ವಿಚಾರಣೆ ಮತ್ತು ದರ್ಶನ್ ಅವರ ಕುಶಲೋಪರಿಯನ್ನು ವಿಚಾರಿಸಲಿಕ್ಕಾಗಿ ನಟ ವಿನೋದ್ ರಾಜ್ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ. ದರ್ಶನ್ ಅವರ ಭೇಟಿ ಮಾಡಿ ಅವರ ಆರೋಗ್ಯವನ್ನು ವಿಚಾರಿಸಬೇಕು ಅನ್ನುವ ನಿಟ್ಟಿನಲ್ಲಿ ತನ್ನ ಸ್ನೇಹಿತರೊಡಗೂಡಿ ನಟ ವಿನೋದ್ ರಾಜ್ ಬಂದಿದ್ದಾರೆ. ಅವರ ಭೇಟಿಗೆ ಅವಕಾಶ ಮಾಡಿಕೊಡ್ಲಾಗುತ್ತಾ ಇಲ್ವಾ ಅಥವಾ ಪೂರ್ವಪರವಾಗಿ ಅನುಮತಿಯನ್ನು ಪಡೆದುಕೊಂಡೇ ವಿನೋದ್ ರಾಜ್ ಇಲ್ಲಿಗೆ ಆಗಮಿಸಿದ್ದಾರೆ ಅಂತ ಕಾಣಿಸುತ್ತೆ. ಹೀಗಾಗಿ ನಟ ವಿನೋದ್ ರಾಜ್ ಅವರನ್ನು ಒಳಗೆ ಬಿಡಲಾಗುವಂಥ ಪ್ರಕ್ರಿಯೆಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ದರ್ಶನ್ ಅವರು ಅನುಮತಿ ಕೊಟ್ಟರೆ ಮಾತ್ರ ಇಲ್ಲಿ ಭೇಟಿಗೆ ಅವಕಾಶ ಇರುತ್ತೆ. ದರ್ಶನ ನಿರಾಕರಿಸಿದರೆ ಆ ಭೇಟಿಗೆ ಅವಕಾಶ ಇರುವುದಿಲ್ಲ. ವಾರಕ್ಕೆ ಜೈಲು ನಿಯಮಗಳ ಪ್ರಕಾರ ವಾರಕ್ಕೆ 2 ವ್ಯಕ್ತಿಗಳ ಮಾತ್ರ 2 ಬಾರಿ ಮಾತ್ರ ಅವರಿಗೆ ಭೇಟಿಗೆ ಅವಕಾಶ ಇರುತ್ತೆ. ಈಗ ನೋಡಿದ್ರೆ ಇವತ್ತು ಸೋಮವಾರ, ಹೀಗಾಗಿ ಭೇಟಿಗಾಗಿ ನಟ ವಿನೋದ್ ರಾಜ್ ಬಂದಿದ್ದಾರೆ. ವಿನೋದ್ ರಾಜ್ ಭೇಟಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಂಬಿಕೊಂಡಿದ್ದಾರೆ. ಬ್ಯಾಗ್ನಲ್ಲಿ ನೋಡ್ತಾ ಇದ್ದೀರಿ ತಿಂಡಿ ತಿನಿಸುಗಳನ್ನು ಕೆಲವಷ್ಟು ತಂದಿದ್ದಾರೆ. ಡ್ರೈ ಫ್ರೂಟ್ಸ್ ಕಾಣಿಸ್ತಾ ಇದೆ. ಆ ಫ್ರೂಟ್ಸ್ಗಳನ್ನೆಲ್ಲವೂ ಕೂಡ ತಂದಿದ್ದಾರೆ ದರ್ಶನ್ಗಾಗಿ. ದರ್ಶನ್ ಜೈಲಿನಲ್ಲಿ ಈ ಫಲ ಆಹಾರವನ್ನು ಸೇವಿಸಲಿ ಅನ್ನೋ ಕಾರಣಕ್ಕಾಗಿ. ಬಟ್ ಅದನ್ನು ಎಷ್ಟರ ಮಟ್ಟಿಗೆ ವಿನೋದ್ ರಾಜ್ ತಂದಿರುವಂಥ ಈ ಹಣ್ಣುಗಳನ್ನು ಒಳಗೆ ಬಿಡ್ತಾರೆ ಅಥವಾ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋದನ್ನ ಇನ್ನು ಕೆಲವೇ ಹೊತ್ತಲ್ಲಿ ನೋಡಬೇಕಾಗಿದೆ.